ಬೆಂಗಳೂರಿನಲ್ಲಿ ಹಾಡ ಹಗಲೇ 2 ಕೋಟಿ ರೂಪಾಯಿ ದರೋಡೆ ಆಗಿದೆ. ಬೆಂಗಳೂರಿನಲ್ಲಿ ಹಾಡ ಹಗಲೇ 2 ಕೋಟಿ ದರೋಡೆಯಾಗಿದೆ. ಜೂನ್ 25ರಂದು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಎಕೆ ಎಂಟರ್ಪ್ರೈಸಸ್ನಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರ ಬಳಿಯ ಎಂಎಸ್ ಪಾಳ್ಯ ಬಳಿ ನಡೆದಂತಹ ಘಟನೆ ಇದಾಗಿದೆ. ಯುಎಸ್ಡಿಟಿಗೆ ಹಣವನ್ನ ವರ್ಗಾವಣೆ ಮಾಡಿಸೋಕೆ ಬಂದಾಗ ದರೋಡೆಯಾಗಿದೆ. ಇನ್ನು ಕೆಂಗೇರಿಯ ನಿವಾಸಿ ಶ್ರೀಹರ್ಷಗೆ ಸೇರಿದಂತಹ 2 ಕೋಟಿ ಹಣ ರಾಬರಿಯಾಗಿರೋದು. ಕುತ್ತಿಗೆಗೆ ಚಾಕುವನ್ನ ಇಟ್ಟು ಹೆದರಿಸಿ 2 ಕೋಟಿ ಹಣವನ್ನ ದರೋಡೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಇನ್ನು ಶಾಪ್ನಲ್ಲೇ ಶ್ರೀಹರ್ಷ ಕೂಡಿ ಹಾಕಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. 2 ಕೋಟಿ ಹಣ ಹಾಗೆ 4 ಮೊಬೈಲ್ಗಳನ್ನ ಕದ್ದೊಯ್ದಿದ್ದಾರೆ ದುಷ್ಕರ್ಮಿಗಳು. ಬೆಂಗಳೂರಿನಲ್ಲಿ ಹಾಡ ಹಗಲೇ ವ್ಯಕ್ತಿಯ ಕುತ್ತಿಗೆಗೆ ಚಾಕುವಿನಿಂದ ಇರಿಯುವ ಭಯವನ್ನ ಹುಟ್ಟಿಸಿ ಇನ್ನು 2 ಕೋಟಿ ಹಣವನ್ನ ದರೋಡೆ ಮಾಡಿರುವಂತಹ ಘಟನೆ ಜೂನ್ 25ನೇ ತಾರೀಕು ಬೆಂಗಳೂರಿನ ವಿದ್ಯಾರಣ್ಯಪುರಂನ ಎಂಎಸ್ ಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಯುಎಸ್ಡಿಟಿಗೆ ಹಣವನ್ನ ಕನ್ವರ್ಟ್ ಮಾಡಿಸೋಕೆ ಅಂತ 2 ಲಕ್ಷ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಶ್ರೀಹರ್ಷ ಅನ್ನೋರು, ಕೆಂಗೇರಿ ನಿವಾಸಿ. ಆದರೆ ಇದನ್ನೇ ಕಾದು ಕುಳಿತಿದ್ದಂತಹ ವಂಚಕರು 6-7 ಜನ ಗ್ಯಾಂಗ್ ಕಟ್ಟಿಕೊಂಡು ಬಂದು ಇನ್ನು ಏಕಾಏಕಿ ಶಾಪ್ಗೆ ನುಗ್ಗಿದ್ದಾರೆ. ಚಾಕುವಿನಿಂದ ಶ್ರೀಹರ್ಷ ಮೇಲೆ ಹಲ್ಲೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಶ್ರೀಹರ್ಷ ಅವರ ಕುತ್ತಿಗೆಗೆ ಚಾಕುವನ್ನ ಇಟ್ಟು ಬೆದರಿಕೆ ಒಡ್ಡಿ ಇನ್ನು 2 ಕೋಟಿ ಹಣವನ್ನ ದರೋಡೆ ಮಾಡಿದ್ದಾರೆ. ಇನ್ನು ಉದ್ಯಮಕ್ಕಾಗಿ ಜರ್ಮನ್ ಯಂತ್ರವನ್ನ ಖರೀದಿ ಮಾಡೋಕೆ ಶ್ರೀಹರ್ಷ ಮುಂದಾಗಿದ್ರು. ತನ್ನ ಸ್ನೇಹಿತರ ಬಳಿ 2 ಕೋಟಿ ರೂಪಾಯಿ ಸಾಲವನ್ನ ಕೂಡ ಮಾಡಿದ್ರು ಶ್ರೀಹರ್ಷ. ಹಣ ಕನ್ವರ್ಟ್ ಮಾಡಿಸಬೇಕಾಗಿತ್ತು. ಹೀಗಾಗಿ ಉದ್ಯಮಿ ಹರ್ಷ ಕನ್ವರ್ಟ್ ಮಾಡಿಸೋಕೆ ಮುಂದಾಗಿದ್ರು. ಈ ವೇಳೆ ಸ್ನೇಹಿತರ ಮೂಲಕ ಬೆಂಜಮಿನ್ ಎಂಬಾತ ಪರಿಚಯ ಆಗಿದ್ದ. ಜೂನ್ 25ರ ಮಧ್ಯಾಹ್ನ ಬೆಂಜಮಿನ್ ಭೇಟಿಯಾಗಿದ್ದ ಕೆಂಗೇರಿಯ ನಿವಾಸಿ ಹರ್ಷ. ಇನ್ನು ಎಕೆ ಎಂಟರ್ಪ್ರೈಸಸ್ನಲ್ಲಿ ಬೆಂಜಮಿನ್ ಮತ್ತು ಶ್ರೀಹರ್ಷ ಇಬ್ಬರು ಕೂಡ ಭೇಟಿಯನ್ನ ಮಾಡ್ತಾರೆ. 2 ಕೋಟಿ ರೂಪಾಯಿ ತಂದಿರೋದಾಗಿ ಶ್ರೀಹರ್ಷ ತಿಳಿಸಿರ್ತಾರೆ. ಬಳಿಕ ಬೆಂಜಮಿನ್ ಹಾಗೂ ಆತನ ಸ್ನೇಹಿತರು ಹಣವನ್ನ ಎಣಿಕೆ ಮಾಡ್ತಾ ಇರ್ತಾರೆ. ಈ ವೇಳೆ ಸುಮಾರು 6ರಿಂದ 7 ಜನರ ಒಂದು ಗುಂಪು ಏಕಾಏಕಿ ಶಾಪ್ಗೆ ನುಗ್ಗಿದೆ. ಇನ್ನು ಕುತ್ತಿಗೆಗೆ ಚಾಕುವನ್ನ ಇಟ್ಟು ಹೆದರಿಸಿ 2 ಕೋಟಿ ರೂಪಾಯಿ ಹಣವನ್ನ ದರೋಡೆ ಮಾಡಿದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ನೀಡಿದ್ದಾರೆ ಹರ್ಷ. ಇನ್ನು ಈ ಕುರಿತು ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆಗೆ ಶ್ರೀಹರ್ಷ ದೂರನ್ನ ಕೂಡ ನೀಡಿದ್ದಾರೆ. ದರೋಡೆ ಕುರಿತಂತೆ ಬೆಂಜಮಿನ್ ಮತ್ತು ಸ್ನೇಹಿತರ ಕೈವಾಡವನ್ನ ಶಂಕಿಸಲಾಗಿದೆ. ಅಂದ್ರೆ ಯಾರು ಪರಿಚಯ ಆಗಿ ಹಣವನ್ನ ಎಣಿಕೆ ಮಾಡೋಕೆ ಹಾಗೆ ಹಣವನ್ನ ಕನ್ವರ್ಟ್ ಮಾಡೋಕೆ ಅಂತ ಮುಂದಾಗಿದ್ರು ಬೆಂಜಮಿನ್, ಆತನ ಮೇಲೆಯೇ ಈಗ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಶ್ರೀಹರ್ಷ ಇನ್ನು ಈ ಕುರಿತಂತೆ ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೂಡ ನೀಡಿದ್ದಾರೆ. ಇವರ ವಿರುದ್ಧ ದೂರು ದಾಖಲಾಗಿದೆ. ಈಗಾಗಲೇ ಪೊಲೀಸರು ತನಿಖೆಯನ್ನ ಕೂಡ ಕೈಗೊಂಡಿರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಇನ್ನ ಹಾಡ ಹಗಲೇ 2 ಕೋಟಿ ರೂಪಾಯಿ ದರೋಡೆ ಆಗಿರುವಂಥದ್ದು ಶ್ರೀಹರ್ಷ ಅನ್ನೋರು. ಇನ್ನ ಅವರು ಅಂದ್ರೆ ಈ ಒಂದು ಪ್ರಕರಣದ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಶ್ರೀಹರ್ಷ ಅನ್ನೋರು ಒಂದು ಪ್ರೈವೇಟ್ ಕಂಪನಿಯನ್ನ ಓಪನ್ ಮಾಡ್ಕೊಂಡಿರ್ತಾರೆ. ಓಪನ್ ಮಾಡ್ಕೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ 2 ಕೋಟಿಯನ್ನ ಅವರ ಸ್ನೇಹಿತರಿಂದ ಸಹಾಯ ಪಡೆದುಕೊಂಡು ಸಾಲವನ್ನ ಪಡೆದುಕೊಂಡಿರ್ತಾರೆ. ತದನಂತರವಾಗಿ ಅದನ್ನ ಇನ್ವೆಸ್ಟ್ ಮಾಡಿ ಕೆಲವೊಂದು ಐಟಮ್ ಗಳನ್ನ ಪರ್ಚೇಸ್ ಮಾಡ್ಬೇಕಂತೇಳಿ ಎಲ್ಲಾ ರೀತಿಯಾದಂತಹ ಪ್ಲಾನ್ ಗಳನ್ನ ಕೂಡ ಶ್ರೀಹರ್ಷ ಅವರು ಮಾಡ್ಕೊಂಡಿರ್ತಾರೆ. ಅದನ್ನ ಮಾಹಿತಿಯನ್ನ ತಿಳಿದುಕೊಂಡು ಕಳ್ಳರೇನಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಏನ್ ಕರೆನ್ಸಿಗಳಿದೆ, USD ಕರೆನ್ಸಿ ಏನಿದೆ ಆ ಕರೆನ್ಸಿಗೆ ಕನ್ವರ್ಟ್ ಮಾಡೋದಾಗಿ ಅವರ ಸ್ನೇಹಿತರ ಬಳಿ ಕೂಡ ಚರ್ಚೆಯನ್ನ ಮಾಡಿರ್ತಾರೆ. ಚರ್ಚೆಯನ್ನ ಮಾಡುವಂತ ಸಂದರ್ಭದಲ್ಲಿ ಬ್ಯಾಗ್ ಅಲ್ಲಿ ಆ ಹಣವನ್ನ ತಗೊಂಡು ಹೋಗಿ ಅಲ್ಲಿ ಏನೋ ಕ್ಯಾಶ್ ಎಣಿಸುವಂತ ಮಿಷನ್ ಏನಿದೆ, ಮಿಷನ್ ಅಲ್ಲಿ ಎಣಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ 5ರಿಂದ 6 ಜನ ಬಂದು ಏಕಾಏಕಿ ಅವರ ಮೇಲೆ ಹಲ್ಲೆಯನ್ನ ಮಾಡಿ ಚಾಕುವನ್ನ ತೋರಿಸಿ ಅವರಿಗೆ ಬೆದರಿಕೆ ಹಾಕಿ 2 ಕೋಟಿ ಹಣವನ್ನ ಕಳ್ತನ ಮಾಡಿಕೊಂಡು ಹೋಗಿರುವಂತದ್ದು. ಈ ಸಂಬಂಧ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ಅಲ್ಲಿ ಯಾವ್ದಾದ್ರು CCTV ಇತ್ತಾ, ಜೊತೆಗೆ ಇವರನ್ನ ಯಾರಾದ್ರೂ ಫಾಲೋ ಮಾಡ್ಕೊಂಡು ಬಂದಿದ್ರ, ಯಾವ ಕಾರಣಕ್ಕೋಸ್ಕರವಾಗಿ ಇವರನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತ ಡೀಟೇಲ್ಸ್ ಅನ್ನ ಈಗಾಗಲೇ ಪೊಲೀಸರು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನ ಬೆಂಜಮಿನ್ ಯಾರು? ಬೆಂಜಮಿನ್ ಮೇಲೆ ಏನಾದ್ರೂ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರಾ ಶ್ರೀಹರ್ಷ ಏನಾದ್ರು? ಬೆಂಜಮಿನ್ ಇವರ ಸ್ನೇಹಿತ ಅಂತಾನು ಕೂಡ ಹೇಳ್ತಿರೋದು. ಸಾಕಷ್ಟು ಬಾರಿ ಅವ್ರಿಗೆ ಸಾಕಷ್ಟು ಒಡನಾಟವನ್ನ ಇತ್ತು ಅಂತ ಕೂಡ ಈಗಾಗಲೇ ಅವರು ಅನುಮಾನ, ಅವರ ಪೊಲೀಸ್ ತನಿಖೆಯಲ್ಲಿ ಅನುಮಾನ ಇರುವಂತದ್ದು. ಹಾಗಾಗಿ ಅವರ ನಡುವೆ ಮತ್ತು ಇವರ ನಡುವೆ ಏನಾದ್ರು ಕ್ಲಾಶಸ್ ಇತ್ತಾ, ಏನಾದ್ರು ಈ ಹಿಂದೆ ಗಲಾಟೆಗಳೇನಾದ್ರೂ ಆಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಅವರ ಮೇಲೆ ಅನುಮಾನ ಇರುವುದಾಗಿ ಅವರನ್ನ ಕೂಡ ವಿಚಾರಣೆ ಒಳಪಡಿಸುವಂತ ಸಾಧ್ಯತೆಗಳು ಇರುವಂತದ್ದು. ಹಾಗಾಗಿ ಯಾರೆಲ್ಲ ಇವರ ಹಿಂದೆ ಫಾಲೋವನ್ನ ಮಾಡ್ತಾ ಇದ್ರು, CCTV ಆಧಾರದ ಮೇಲೆ
ಆ ಆರೋಪಿಗಳಿಗೆ ಬಲೆಗೆ ಈಗಾಗಲೇ ಪೊಲೀಸರು ಬಲೆ ಬೀಸಿರುವಂತದ್ದು. ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.